ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಹಾಗಾದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಬೇಗ ಮಾನಿಟೈಸೇಷನ್ ಮಾಡುವಂತಹ ಒಂದು ತರೀಕಾ ನಿಯಮ ಹೇಗೆ ಅನ್ನೋದು ಹೇಳ್ಕೊಡ್ತಾ ಇದ್ದೇನೆ ಬನ್ನಿ. ಯಾಕಂದರೆ ನಿಮಗೊಂದು ಇವಾಗ 5-6 ತಿಂಗಳಾದರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಅದಕ್ಕೆ ನೀವೇ ಕಾರಣರಾಗ್ತೀರ. ಹಾಗಾದರೆ ಬೇಗ ಒಂದು ಮಾನಿಟೈಸೇಷನ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದೇ ಒಂಥರ ಕುತೂಹಲ ಇದೆ. ಹಾಗಾದರೆ ನೋಡಿ, ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಮತ್ತು ಸರಿಯಾದಂಥ ಸಮಯದಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂದರೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಶಾರ್ಟ್ಸ್ ವಿಡಿಯೋಗಳನ್ನು ಹಾಕಬೇಕಾಗತ್ತೆ. ಯಾಕಂದರೆ ನೀವು ಬರೀ ಲಾಂಗ್ ವಿಡಿಯೋಸ್ಗಳನ್ನು ಹಾಕೋದ್ರಿಂದ ಈಗ ಲಾಂಗ್ ವಿಡಿಯೋಸ್ಗಳಿಗೆ ಸರಿಯಾದಂಥ ಸಮಯದಲ್ಲಿ ಸರಿಯಾಗಿ ವ್ಯೂಸ್ ಬರದೇ ಇದ್ದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಇದ್ದರೆ ಹಾಗಾಗಿ ನಿಮ್ಮ ಮಾನಿಟೈಸೇಷನ್ ಆಗೋದು ಲೇಟ್ ಆಗಿಬಿಡ್ತದೆ. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಅದರ ಜೊತೆಗೆ ಒಂದು ಲಾಂಗ್ ವಿಡಿಯೋ ಮಾಡ್ತಿರಲ್ವ, ಆ ಒಂದು ಲಾಂಗ್ ವಿಡಿಯೋದಲ್ಲಿ ಅದರೊಳಗಡೆ 4 ನೀವು ಶಾರ್ಟ್ಸ್ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಆ ಶಾರ್ಟ್ಸ್ ವಿಡಿಯೋಸ್ಗಳನ್ನು ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಈ ಶಾರ್ಟ್ಸ್ ವಿಡಿಯೋ ಬಹಳ ಬೇಗ ವೈರಲ್ ಆಗುತ್ತೆ. ವಿಡಿಯೋಸ್ಗಳು ಆ ವೈರಲ್ ಆದಂಥ ಸಮಯದಲ್ಲಿ ವ್ಯೂವರ್ಸ್ ಜಾಸ್ತಿ ಹುಟ್ಟಿಕೊಳ್ತಾರೆ. ಅದರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಜಾಸ್ತಿ ಆಗಲಿಕ್ಕೆ ಆರಂಭವಾಗುತ್ತೆ. ಹಾಗಾಗಿ ನಾವು ಪ್ರತಿದಿನವೂ ಕೂಡ ಒಂದು ಲಾಂಗ್ ವಿಡಿಯೋ ಹಾಕಿದರೆ 2 ಶಾರ್ಟ್ಸ್ ವಿಡಿಯೋಸ್ಗಳನ್ನು ಆ ವಿಡಿಯೋದಿಂದ ಹೆಕ್ಕಿ ಕರೆಕ್ಟಾಗಿ ಎಡಿಟ್ ಮಾಡಿಕೊಂಡು ನಾವು ಶಾರ್ಟ್ಸ್ ವಿಡಿಯೋಸ್ಗಳನ್ನು ಹಾಕೋದ್ರ ಮುಖಾಂತರ ನಮ್ಮ ಒಂದು ಮಾನಿಟೈಸೇಷನ್ ಆರಾಮಾಗಿ ಬೇಗ ಮಾಡ್ಕೊಳ್ಬೋದು. ಜೊತೆಗೆ ನೀವು ಹೇಗೆ ಒಂದು ವಿಡಿಯೋಸ್ಗಳನ್ನು ಹಾಕಬೇಕು ಮತ್ತು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಟೈಟಲ್ ಡಿಸ್ಕ್ರಿಪ್ಷನ್ ಹೇಗೆ ಬರೀಬೇಕು, ಪ್ರತಿಯೊಂದು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. ಬಟ್ ವಿತ್ ಪ್ರೂಫ್ ಸಮೇತ ನಾನು ಕೊಟ್ಟಿದ್ದೇನೆ. ಈಗಲೇ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋಸ್ಗಳು ಸಿಗುತ್ತೆ. ಇನ್ನೊಂದು ನಿಮಗೆ ಹೇಳ್ತೇನೆ, ಯಾಕಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬೇಗ ಮಾನಿಟೈಸೇಷನ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಕಂಟೆಂಟ್ ಚೆನ್ನಾಗಿರಬೇಕು, ಅಂದರೆ ಒರಿಜಿನಲ್ ಕಂಟೆಂಟ್ ಇರಬೇಕು. ಜೊತೆಗೆ ಯಾವುದೇ ರೀತಿ ಬೇರೆಯ ಕಡೆಯಿಂದ ನೀವು ಕಾಪಿ ರೈಟ್ಸ್ ಬರದೇ ರೀತಿಯಲ್ಲಿ ನಿಮ್ಮದೇ ಆದಂಥ ಓನ್ ಕಂಟೆಂಟ್, ಒರಿಜಿನಲ್ ಕಂಟೆಂಟ್ ಡೈಲಿ ಒಂದೊಂದು ವಿಡಿಯೋಸ್ಗಳನ್ನು ಹಾಕಿಬಿಟ್ರೆ ನೀವು ಆರಾಮಾಗಿ ನಿಮ್ಮ ಒಂದು ಚಾನಲನ್ನು ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಜೊತೆಗೆ ಇನ್ನೊಂದೇನು ಹೇಳಬೇಕು ಅಂದರೆ ನಿಮ್ಮ ವಿಡಿಯೋ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇರೋದ್ರಿಂದ ನಿಮ್ಮ ಒಂದು ವಿಡಿಯೋಸ್ಗಳು ಬೇಗ ವೈರಲ್ ಆಗುವಂಥ ಸಂಭವ ಕೂಡ ಇರುತ್ತೆ. ಮತ್ತು ಡೈಲಿ ಎವ್ರಿಡೇ ಒಂದೊಂದು ವಿಡಿಯೋ ಹಾಕಬೇಕು, ಜೊತೆಗೆ ಎವ್ರಿಡೇ ಒಂದೊಂದು ಶಾರ್ಟ್ಸ್ ಹಾಕಿ, ಇದರಿಂದ ನಿಮ್ಮ ಒಂದು ಮಾನಿಟೈಸೇಷನ್, ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಏನಂದರೆ, ಕೆಲವೊಬ್ಬರು ಏನು ಮಿಸ್ಟೇಕ್ ಮಾಡಿಬಿಡ್ತಾರಂದರೆ ತಮ್ಮ ಒಂದು ವಿಡಿಯೋಸ್ಗಳು ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡ್ತಾ ಇದ್ದಾರೆ, ದುಡ್ಡು ಬರ್ತದೆ, ಅರ್ನ್ ಆಗ್ತಾ ಇದೆ ಎಲ್ಲವೂ ಕೂಡ ಹೇಳ್ತಾರೆ. ಬಟ್ ಒನ್ ವೀಕ್ ಅಥವಾ 1 ಮಂತ್ ಕಷ್ಟಪಡ್ತಾರೆ. ಅದು ಏನಾದರೂ ಯೂಟ್ಯೂಬ್ ಚಾನಲ್ ಗ್ರೋ ಆಗಲಿಲ್ಲ ಅಂದರೆ, ಮಾನಿಟೈಸೇಷನ್ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಅಲ್ಲಿಗೆ ಬಿಟ್ಬಿಡ್ತಾರೆ. ಹೀಗಾಗಿ ಅವರ ಒಂದು ಚಾನಲ್ ಡೆಡ್ ಆಗಿಬಿಡ್ತದೆ. ಹಾಗಾಗಿ ನೀವು ಸತತ ಪರಿಶ್ರಮ ಇಟ್ಕೊಳ್ಬೇಕು. ನಿರಂತರವಾದಂಥ ವಿಡಿಯೋಸ್ಗಳು, ಒಳ್ಳೆ ಕಂಟೆಂಟ್ ಹುಡುಕಿಕೊಂಡು ಚೆನ್ನಾಗಿ ನೀವು ಯಾವ ಒಂದು ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಂಡಿರ್ತೀರ ಅದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಡೈಲಿ ಎವ್ರಿಡೇ ನೀವು ವಿಡಿಯೋಸ್ಗಳನ್ನು ಹಾಕ್ತಾ ಹೋಗಿ, ಚೆನ್ನಾಗಿ ಕ್ವಾಲಿಟಿ ವಿಡಿಯೋಸ್ಗಳನ್ನು ಹಾಕ್ತಾ ಇರಿ. ನಿಮ್ಮ ಒಂದು ಚಾನಲ್ ಒಂದಿಲ್ಲ ಒಂದಿನ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದೇ ಒಂದು ವಿಡಿಯೋದಿಂದಲೇ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಆಮೇಲೆ ನೀವು ಕೂಡ ಅರ್ನ್ ಆಗ್ತಾ ಹೋಗ್ಬೋದು. ಯಾಕಂದರೆ ನಿಮಗೆ ಸುಳ್ಳು ಹೇಳ್ತಿರ್ಬೋದು, ಯಾಕಂದರೆ ಇದು ನನ್ನ 3ನೇ ಚಾನಲ್ RK Tech ಅಂತ. ಆಲ್ರೆಡಿ ನನ್ನ ಒಂದು ಟೀಚ್ RK ಕನ್ನಡ ಮತ್ತು RJ ಎಂಟರ್ಟೈನ್ಮೆಂಟ್ ನ್ಯೂಸ್, ಈ 2 ಚಾನಲಲ್ಲಿ, ಒಂದು ಚಾನಲಲ್ಲಿ 12,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಇನ್ನೊಂದು ಚಾನಲಲ್ಲಿ 35,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗಾಗಿ ವಿದಿನ್ ನಾನು 3 ಮಂತ್ಸಲ್ಲೇ ಆ 2 ಚಾನಲನ್ನು ನಾನು ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಹೇಳ್ತಾ ಇರೋದು, ಯಾಕಂದರೆ ಸುಳ್ಳು ಹೇಳಿ ನಿಮಗೇನು ಆಗ್ತಾ ಇರೋದಿಲ್ಲ. ಯಾಕಂದರೆ ನಾನು ಎವ್ರಿ 2 ಮಂತ್ಸಿಗೆ ನಾನು ಮಿನಿಮಮ್ 12,000 to 13,000 ನಾನಿವಾಗ ಪೇಮೆಂಟ್ ತೊಗೊಳ್ತೇನೆ. ಹಾಗಾಗಿ ನಿಮಗೆ ಅರ್ನ್ ಆಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿ ಈ ಯೂಟ್ಯೂಬಿಂದ ಬರುವಂತಹ ದುಡ್ಡು ಸುಳ್ಳಲ್ಲ, ಇದು ರಿಯಲ್ ಆಗಿ ನಾನೇ ಇವಾಗ 2 ವರ್ಷದಿಂದ ನನ್ನ ಒಂದು ಚಾನಲ್ ಮಾನಿಟೈಸೇಷನಲ್ಲಿದೆ. ನನಗೆ ಪ್ರತಿ 2 ತಿಂಗಳಿಗೆ ಹಣ ನಾನು ತೊಗೊಳ್ತಾ ಇದ್ದೇನೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ. ನೀವು ಕೂಡ ಚಾನಲ್ ಕ್ರಿಯೇಟ್ ಮಾಡಿ, ನೀವು ಕೂಡ ಗಳಿಸಿ ಹಣವನ್ನು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಹಲವಾರು ವಿಡಿಯೋಗಳು, ಹೌ ಟು ಕ್ರಿಯೇಟ್ ದ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೌ ಟು ನೀವು YT ಸ್ಟುಡಿಯೋದಲ್ಲಿ ಯಾವ್ಯಾವ ಸೆಟ್ಟಿಂಗ್ಸ್ಗಳನ್ನು ಮಾಡಿದರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ, ಇವೆಲ್ಲವೂ ಕೂಡ ಟ್ರಿಕ್ಸ್ಗಳನ್ನು ನನ್ನ ಒಂದು ವಿಡಿಯೋದಲ್ಲೇ ಇದೆ. ಈಗಲೇ ನೀವು
ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನನ್ನ ಒಂದು ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.